ಭೂಮಿ ಬುಕ್ಕ ಜಿಯೋಗ್ರಫಿ ಬುಕ್ಕ ಪೇಜ್ ನಂಬರ್ 6 ಮತ್ತು 8ನೇ ಕ್ಲಾಸ್ ಸಮಾಜ ವಿಜ್ಞಾನ ಬುಕ್ಕ ಪೇಜ್ ನಂಬರ್ 67. ನಮ್ಮ ಭೂಮಿಯು ಸೌರವ್ಯೂಹದ ಒಂದು ಸದಸ್ಯ ಗ್ರಹವಾಗಿದೆ. ಇದು ಸೂರ್ಯನಿಂದ 3ನೇ ಸ್ಥಾನದಲ್ಲಿದ್ದು ಭೂಮಿ ಸೂರ್ಯನಿಂದ 3ನೇ ಸ್ಥಾನದಲ್ಲಿದ್ದು ಸೌರವ್ಯೂಹದ 5ನೇ ದೊಡ್ಡ ಗ್ರಹವಾಗಿದೆ. ಭೂಮಿಯ ಅಂದಾಜು ವಯಸ್ಸು 4.6 ಬಿಲಿಯನ್ ವರ್ಷಗಳಾಗಿದೆ. ಭೂಮಿಯನ್ನು ವಿವಿಧ ಹೆಸರುಗಳಿಂದ ಕರೆಯಲಾಗುತ್ತದೆ. ಅವುಗಳೆಂದರೆ ಜಲವೃದ್ಧಿ ಗ್ರಹ, ನೀಲಿ ಗ್ರಹ, ಮಾನವ ನಿರ್ಮಿತ ಹಸಿರುಮನೆ ಗ್ರಹ, ಜೀವಿ ಗ್ರಹ, ವಿಶಿಷ್ಟ ಗ್ರಹ ಇತ್ಯಾದಿ. ಭೂಮಿಯಲ್ಲಿ ಶಿಲೆಗಳು ಮತ್ತು ಮಣ್ಣು ಇರುವುದರಿಂದ ಭೂಮಿಯನ್ನು ಭೌಮಿಕ ಗ್ರಹ, ಟೆರಿಸ್ಟ್ರಿಯಲ್ ಗ್ರಹ ಎಂದು ಕರೆಯುವರು. ಭೂಮಿಯು ಒಂದು ನೈಸರ್ಗಿಕ ಉಪಗ್ರಹ ಹೊಂದಿದೆ, ಅದುವೇ ಚಂದ್ರ. ಭೂಮಿಯ ಆಕಾರ ಮತ್ತು ಗಾತ್ರ. ಭೂಮಿಯ ಆಕಾರವು ಪುರಾತನ ಕಾಲದಿಂದಲೂ ಒಂದು ಚರ್ಚಾಸ್ಪದ ವಿಷಯವಾಗಿದೆ. ಇತ್ತೀಚಿನ ಮಾಹಿತಿ ಮತ್ತು ಗಣಿತ ಲೆಕ್ಕಾಚಾರದಂತೆ ಸರ್ ಐಸಾಕ್ ನ್ಯೂಟನ್ ಇವರು ಭೂಮಿಯು ಸಂಪೂರ್ಣವಾಗಿ ವೃತ್ತಾಕಾರವಾಗಿದೆ, ಅದು ಧ್ರುವದಲ್ಲಿ ಚಪ್ಪಟೆಯಾಗಿದ್ದು ಹಾಗೂ ಸಮಭಾಜಕ ವೃತ್ತದಲ್ಲಿ ಬಳಿ ಉಬ್ಬಿದಂತೆ ಇರುವುದೆಂದು ಪ್ರತಿಪಾದಿಸಿದ್ದಾರೆ. ಭೂಮಿಯ ಈ ವಿಶಿಷ್ಟ ಆಕಾರವನ್ನು ಲಘುಗೋಳಕಲ ಎಂದು ಕರೆಯುವರು. ಕ್ರಮೇಣ ಜಿಯಾ ಅಥವಾ ಭೂಮ್ಯಾಕಾರ ಎಂಬ ಹೆಸರಿಂದ ಕರೆಯಲಾಯಿತು. ಬಾಹ್ಯಾಕಾಶದಿಂದ ಇತ್ತೀಚೆಗೆ ತೆಗೆಯಲಾದ ಛಾಯಾಚಿತ್ರಗಳು ಭೂಮಿಯು ಪೂರ್ಣ ವೃತ್ತಾಕಾರದಲ್ಲಿದೆ, ಗೋಳಾಕಾರ ಅಥವಾ ಜಿಯಾಡಾಕಾರದಲ್ಲಿ ಎಂಬುದು ಸ್ಪಷ್ಟಪಡಿಸಿವೆ. ಭೂಮಿಯ ಆಕಾರ. ಭೂಮಿಯು ಗೋಳಾಕಾರದಲ್ಲಿದೆ ಎಂಬುದನ್ನು ನಿರೂಪಿಸಲು ಹಲವಾರು ನಿರ್ದೇಶನ ನೀಡುವರು. ಅವುಗಳಲ್ಲಿ ಪ್ರಮುಖಗಳೆಂದರೆ ಆಕಾಶಗಳು ಗೋಳಾಕಾರವಾಗಿ ಕಾಣುವುದು, ಸ್ಥಾನಗಳಿಂದ ಸೂರ್ಯ, ಚಂದ್ರ, ಇತರೆ ಆಕಾಶಕ್ಕೆ ಅವುಗಳು ಗೋಳಾಕಾರವಾಗಿ ಕಂಡುಬರುವುದು. ಅವುಗಳಲ್ಲಿ ಭೂಮಿ ಸಹ ಒಂದಾಗಿರುವುದರಿಂದ ಭೂಮಿ ಗೋಳಾಕಾರವಾಗಿದೆ ಎಂದು ತಿಳಿಯಬಹುದು. ಚಂದ್ರಗ್ರಹಣವು ಭೂಮಿಯು ಗೋಳಾಕಾರವಾಗಿದೆ ಎಂಬುದನ್ನು ನಿರೂಪಿಸುವುದು. ಚಂದ್ರಗ್ರಹಣ ಸಮಯದಲ್ಲಿ ಭೂಮಿಯು ಸೂರ್ಯ ಮತ್ತು ಚಂದ್ರನ ನಡುವೆ ಬರುವುದರಿಂದ ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳುವುದನ್ನು ಅರಿಸ್ಟಾಟಲ್ ಮೊಟ್ಟಮೊದಲಿಗೆ ತಿಳಿಸಿದರು. ನಂತರ ಟಾಲೆಮಿಯವರು ಇದನ್ನು ಪುಷ್ಟೀಕರಿಸಿದರು. ಇದನ್ನು ಭೂಮಿಯ ಆಕಾರದ ಬಗ್ಗೆ ಇರುವ ಅತ್ಯಂತ ಹಳೆಯ ನಿದರ್ಶನ ಎಂದು ಪರಿಗಣಿಸಲಾಗಿದೆ. ಸೂರ್ಯೋದಯ ಮತ್ತು ಸೂರ್ಯಾಸ್ತ. ಭೂಮಿಯು ಗೋಳಾಕಾರವಾಗಿರುವುದರಿಂದ ಪ್ರಪಂಚದ ವಿವಿಧ ಸ್ಥಳಗಳಲ್ಲಿ ಸೂರ್ಯೋದಯ ಮತ್ತು ಸೂರ್ಯಾಸ್ತ ವೇಳೆಯು ಒಂದೇ ಸಮನಾಗುವುದಿಲ್ಲ. ಭೂಮಿಯು ಚಪ್ಪಟೆ ಆಗಿದ್ದರೆ ಎಲ್ಲ ಸ್ಥಳದಲ್ಲಿ ಏಕಕಾಲದಲ್ಲಿ ಸೂರ್ಯೋದಯ ಸೂರ್ಯಾಸ್ತ ಆಗುತ್ತಿರಲಿಲ್ಲ. ಭೂಪರಿಟನೆ. ಭೂಮಿಯು ಗೋಳಾಕಾರವಾಗಿದೆಯೆಂದು ಮಾತ್ರ ಭೂಪರಿಟನೆ ಸಾಧ್ಯವಾಗದು. ಒಬ್ಬ ನಾವಿಕನು ಭೂಮಿಯ ಯಾವುದಾದರೂ ಸ್ಥಳದಿಂದ ಪ್ರದಕ್ಷಿಣೆ ಮಾಡಲು ಪೂರ್ವಮುಖವಾಗಿ ಹೊರಟು ಅದೇ ದಿಕ್ಕಿನಲ್ಲಿ ಪ್ರಯಾಣ ಮಾಡಿದರೆ ಭೂಪರಿಟನೆ ನಂತರ ತಾನು ಆರಂಭಿಸಿದ ಸ್ಥಳವನ್ನು ತಲುಪುವನು.
ಫರ್ಡಿನೆಂಡ್ ಮೆಗಲಾನ್ ಒಬ್ಬ ಪೋರ್ಚುಗೀಸ್ ಅನ್ವೇಷಕಾರ ಭೂಪರ್ಯಟನೆ ಬಗ್ಗೆ ಪ್ರತಿಪಾದಿಸಿದ್ದಾನೆ. ವಿಕ್ಟೋರಿಯಾ ಹಡಗಿನಲ್ಲಿ ಈತನ ನೌಕಾ ಸಿಬ್ಬಂದಿ ಭೂ ಪ್ರದಕ್ಷಿಣೆಯನ್ನು ಪ್ರಥಮವಾಗಿ ಪೂರ್ಣಗೊಳಿಸಿದನು. ಯಾರು? ಫರ್ಡಿನೆಂಡ್ ಮೆಗಲಾನ್. ಸಮುದ್ರದಲ್ಲಿನ ಹಡಗಿನ ದೃಶ್ಯ. ಸಮುದ್ರ ತೀರದಲ್ಲಿ ನಿಂತು ತೀರದ ಕಡೆ ಬರುತ್ತಿರುವ ಹಡಗನ್ನು ವೀಕ್ಷಿಸಿದಾಗ ಒಂದೇ ಬಾರಿಗೆ ಹಡಗಿನ ಪೂರ್ಣಭಾಗವು ಕಂಡುಬರುವುದಿಲ್ಲ. ಮೊದಲು ಹಡಗಿನ ಬಾವುಟ, ನಂತರ ಹಡಗಿನ ಮಧ್ಯಭಾಗ ಹಾಗೂ ಸಮೀಪ ಬಂದಂತೆ ಹಡಗಿನ ಪೂರ್ಣ ಭಾಗವು ಕಂಡುಬರುವುದು. ಹೀಗಾಗಿ ಸಮುದ್ರ ತೀರದಿಂದ ದೂರಕ್ಕೆ ಹೋದಂತೆ ಹಡಗು ಹೋಗುವುದು. ಭೂಮಿಯು ಚಪ್ಪಟೆಯಾಗಿದ್ದರೆ ಪೂರ್ಣ ಹಡಗು ನಮಗೆ ಒಂದೇ ಬಾರಿ ಗೋಚರಿಸುತ್ತಿತ್ತು. ವೈಜ್ಞಾನಿಕ ಮತ್ತು ಉಪಕರಣಗಳಿಂದ ತೆಗೆದ ಛಾಯಾಚಿತ್ರಗಳು. ಭೂಮಿಯು ಗೋಳಾಕಾರವಾಗಿದೆ ಎಂಬುದನ್ನು ದೃಢಪಡಿಸುವ ಪ್ರಮುಖ ನಿದರ್ಶನಗಳಾಗಿವೆ. ಇವುಗಳು ಭೂಮಿಯ ಆಕಾರವನ್ನು ನಿರೂಪಿಸುವ ಇತ್ತೀಚಿನ ಆಧುನಿಕ ನಿದರ್ಶನವೆಂದರೆ ಪರಿಗಣಿಸಲಾಗಿದೆ. ಭೂಮಿಯ ಗಾತ್ರ. ಭೂಮಿಯ ಗಾತ್ರವನ್ನು ಅಳೆಯಲು ಪುರಾತನ ತತ್ವಜ್ಞಾನರು, ಗಣಿತಜ್ಞರು ಮತ್ತು ಖಗೋಳಶಾಸ್ತ್ರಜ್ಞರು ಹಲವು ಪ್ರಯತ್ನಗಳನ್ನು ಮಾಡಿದರು. ಗ್ರೀಕ್ ತತ್ವಜ್ಞಾನಾದ ಎರಾಟೋಸ್ಥೆನೀಸ್ ಕ್ರಿಸ್ತಪೂರ್ವ 776ರಿಂದ 195 ಮೊಟ್ಟಮೊದಲಿಗೆ ಭೂಮಿಯ ಮೇಲಿನ ಸ್ಥಳಗಳ ನಡುವಿನ ದೂರವನ್ನು ಲೆಕ್ಕಾಚಾರ ಮಾಡಿ ಭೂಮಿಯ ಸುತ್ತಳತೆಯನ್ನು 2.52 ಸಾವಿರ ಸ್ಟೆಡ್ ಎಂಬ ಅಳತೆ ಪದ್ಧತಿಯಲ್ಲಿ ಅಥವಾ 46,025 ಕಿಲೋಮೀಟರ್ಗಳೆಂದು ತಿಳಿಸಿದನು. ಇದನ್ನು ಆಧುನಿಕ ಲೆಕ್ಕಾಚಾರಕ್ಕೆ ಅತಿ ಸಮೀಪವಾಗಿದೆ. ಎರಾಟೋಸ್ಥೆನೀಸ್ ಇವರು ಮೊಟ್ಟಮೊದಲಿಗೆ ಭೂಗೋಳಶಾಸ್ತ್ರ ಪದವನ್ನು ಬಳಸುವುದರಿಂದ ಇವರನ್ನು ಭೂಗೋಳಶಾಸ್ತ್ರ ಪಿತಾಮಹ ಎಂದು ಕರೆಯುವರು. ಎರಾಟೋಸ್ಥೆನೀಸ್ ಮೊದಲಿಗೆ ಭೂಪಕ್ಷ ಒಲುವಿಕೆ ಲೆಕ್ಕಾಚಾರ ಹಾಕಿ ತಿಳಿಸಿದನು ಹಾಗೂ ಪ್ರಪಂಚದ ಮೊದಲ ನಕ್ಷೆಯನ್ನು ರಚಿಸಿದನು. ಭೂಮಿಯ ಸುತ್ತಳತೆ. ಭೂಮಿಯ ಸಮಭಾಜಕ ವೃತ್ತದ ಸುತ್ತಳತೆ 40,076 ಕಿಲೋಮೀಟರ್. ಭೂಮಿಯ ಧ್ರುವೀಯ ಸುತ್ತಳತೆ 40,006 ಕಿಲೋಮೀಟರ್. ಭೂಮಿಯ ವ್ಯಾಸ. ಭೂಮಿಯ ವ್ಯಾಸ ಸಮಭಾಜಕ ವೃತ್ತದ ಬಳಿ 12,756 ಕಿಲೋಮೀಟರ್. ಧ್ರುವೀಯ ಭಾಗದಲ್ಲಿ 12,714 ಕಿಲೋಮೀಟರ್ ಆಗಿದೆ. ಭೂಮಿಯ ಸಮಭಾಜಕ ವೃತ್ತ ಹಾಗೂ ಧ್ರುವೀಯ ಸುತ್ತಳತೆ ವ್ಯತ್ಯಾಸವು 70 ಕಿಲೋಮೀಟರ್. ಸಮಭಾಜಕ ವೃತ್ತ ಹಾಗೂ ಧ್ರುವೀಯ ವ್ಯಾಸದ ವ್ಯತ್ಯಾಸವು 42 ಕಿಲೋಮೀಟರ್ಗಳಾಗಿವೆ. ಇದಕ್ಕೆ ಭೂಮಿಯ ಲಘುಕೋಳಕಲ್ಲ ಅಥವಾ ಭೂಮ್ಯಾಕಾರ ಪ್ರಮುಖ ಕಾರಣವಾಗಿದೆ. ಭೂಮಿಯ ಗಾತ್ರ. ಸೌರವ್ಯೂಹದಲ್ಲಿರುವ ಗ್ರಹಗಳ ಗಾತ್ರದ ಪ್ರಕಾರ ಭೂಮಿಯು 5ನೇ ದೊಡ್ಡ ಗ್ರಹವಾಗಿದೆ. ಭೂಮಿಯ ಒಟ್ಟು ಭೌಗೋಳಿಕ ವಿಸ್ತೀರ್ಣವು 510 ಬಿಲಿಯನ್ ಚದುರ ಕಿಲೋಮೀಟರ್ ಆಗಿದೆ. ಭೂಮಿಯಲ್ಲಿ 361 ಬಿಲಿಯನ್ ಚದುರ ಕಿಲೋಮೀಟರ್ 71% ಪ್ರದೇಶವು ಜಲಭಾಗಗಳಿಂದ, ಭೂಮಿಯಲ್ಲಿ 149 ಬಿಲಿಯನ್ ಚದುರ ಕಿಲೋಮೀಟರ್ 29% ಪ್ರದೇಶವು ಭೂಭಾಗಗಳಿಂದ ಆವರಿಸಿದೆ. ಭೂಮಿ ಮತ್ತು ಜಲಗಳ ನಡುವಿನ ಅನುಪಾತ 1/2.43. ಭೂಮಿ 1% ಅದರ, ಜಲ 2.43% ಅದ. ಭೂಭಾಗ ಮತ್ತು ಜಲಭಾಗ ಹಂಚಿಕೆ. ಸಮಭಾಜಕ ವೃತ್ತದ ಆಧಾರದ ಮೇಲೆ ಗೋಳವನ್ನು 2 ಗೋಳಾರ್ಧನಾಗಿ ವಿಭಾಗಿಸಲಾಗಿದೆ.
ಸಮಭಾಜಕ ವೃತ್ತದಿಂದ ಉತ್ತರ ಕಡೆ ಕಂಡುಬರುವ ಪ್ರದೇಶವನ್ನು ಉತ್ತರಗೋಳ, ದಕ್ಷಿಣ ಕಡೆ ಕಂಡುಬರುವ ಪ್ರದೇಶವನ್ನು ದಕ್ಷಿಣಗೋಳ ಎಂದು ಕರೆಯಲಾಗುತ್ತದೆ. ಉತ್ತರಗೋಳವು ಭೂಭಾಗ ಎತ್ತರ ಹೊಂದಿದೆ. ಉತ್ತರಗೋಳದಲ್ಲಿ ಒಟ್ಟು ಪ್ರದೇಶದಲ್ಲಿ 60ರಷ್ಟು ಭೂಭಾಗ, 40ರಷ್ಟು ಭಾಗದಿಂದ ಆವರಿಸಿದೆ. ಆದ್ದರಿಂದ ಉತ್ತರಗೋಳವನ್ನು ಭೂಗೋಳಾರ್ಧವೆಂದು ಕರೆಯುತ್ತಾರೆ. ಹಾಗೆಯೇ ದಕ್ಷಿಣ ಒಟ್ಟು ಪ್ರದೇಶದಲ್ಲಿ 81ರಷ್ಟು ಜಲಭಾಗದಿಂದಲೂ ಹಾಗೂ 19% ಭೂಭಾಗದಿಂದ ಆವರಿಸಿದೆ. ಆದ್ದರಿಂದ ದಕ್ಷಿಣಗೋಳವನ್ನು ಜಲಗೋಳ ಎಂದು ಕರೆಯುವರು. ಭೂಮಿಯ ಮೇಲಿನ ಭೂಭಾಗವು ಹಾಗೂ ಜಲಭಾಗವು ವ್ಯವಸ್ಥೆಯನ್ನು ಪ್ರತಿಪಾದನಾ ಸಮತೋಲನ ಆಂಟಿಪೋಡಲ್ ಬ್ಯಾಲೆನ್ಸ್ ಎನ್ನುವರು. ಭೂಮಿಯ ಮೇಲೆ ಒಂದು ಭಾಗ ಭೂಭಾಗವು ಇನ್ನೊಂದು ಭಾಗದಲ್ಲಿರುವ ಜಲಭಾಗಕ್ಕೆ ವಿರುದ್ಧವಾಗಿದ್ದರೆ ಉದಾ ಆರ್ಟಿಕ್ ಸಾಗರ ಅಟ್ಲಾಂಟಿಕ್ ಖಂಡಕ್ಕೆ ವಿರುದ್ಧವಾಗಿದೆ. ಪ್ರತಿಪಾದನಾ ಬಿಂದುಗಳು ಭೂಮಿಯ ಮೇಲೆ ಎರಡು ಸ್ಥಳಗಳು ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಸನ್ನಿವೇಶವನ್ನು ಹೊಂದಿರುವುದು. ಉದಾ ಉತ್ತರ ಧ್ರುವ, ದಕ್ಷಿಣ ಧ್ರುವ, ನ್ಯೂಜಿಲ್ಯಾಂಡ್ ಮತ್ತು ಐರಿಬಿಯಾ ಪರ್ಯಾಯ ದ್ವೀಪ. ಭೂಮಿ ಮೇಲೆ ಭೂಭಾಗದ ಸರಾಸರಿ ಎತ್ತರ 900 ಮೀಟರ್. ಭೂಭಾಗದ ಸರಾಸರಿ 3800 ಮೀಟರ್. ಪ್ರಪಂಚದಲ್ಲಿ 7 ಭೂಖಂಡಗಳಿವೆ. ಅವುಗಳೆಂದರೆ ಏಷ್ಯಾ, ಆಫ್ರಿಕಾ, ಉತ್ತರ ಅಮೆರಿಕಾ, ದಕ್ಷಿಣ ಅಮೆರಿಕಾ, ಅಟ್ಲಾಂಟಿಕ್, ಯುರೋಪ್, ಆಸ್ಟ್ರೇಲಿಯಾ. ಆಫ್ರಿಕಾ ಖಂಡವು ಹಳೆಯ ಖಂಡವಾಗಿದ್ದು, ಏಷ್ಯಾ ಖಂಡವು ದೊಡ್ಡ ಖಂಡವಾಗಿದ್ದು, ವಿಸ್ತೀರ್ಣ ಭೌಗೋಳಿಕ ಪ್ರದೇಶ ಹಾಗೂ ಅಧಿಕ ಜನಸಂಖ್ಯೆ ಹೊಂದಿದೆ. ಅಟ್ಲಾಂಟಿಕ್ ಖಂಡವು ಸಂಪೂರ್ಣವಾಗಿ ದಕ್ಷಿಣ ಗೋಳದಲ್ಲಿ ನೆಲೆಸಿದ್ದು ಹಿಮದಿಂದ ಆವೃತವಾಗಿದ್ದು ಇದನ್ನು ಹಿಮಾವೃತ ಖಂಡ ಎಂದು ಮತ್ತು ದಕ್ಷಿಣ ಖಂಡ ಮತ್ತು ಬಿಳಿ ಖಂಡ ಇತ್ಯಾದಿ ಹೆಸರಿಂದ ಕರೆಯಲಾಗುತ್ತದೆ. ಮೌಂಟ್ ಎವರೆಸ್ಟ್ 850 ಮೀಟರ್ ನೇಪಾಳದಲ್ಲಿ ಪ್ರಪಂಚದಲ್ಲಿ ಅತಿ ಎತ್ತರವಾದ ಶಿಖರವಾಗಿದೆ. ಮೃತ ಸಮುದ್ರ ಮಟ್ಟಕ್ಕಿಂತ 400 ಮೀಟರ್ ಆಳ ಏಷ್ಯಾ ಖಂಡದಾಗ. ಭೂಮಿಯ ಮೇಲೆ ಅತ್ಯಂತ ತಗ್ಗಾದ ಭಾಗ ಮೃತ ಸಮುದ್ರ. ಪ್ರಪಂಚದಲ್ಲಿ 4 ಪ್ರಮುಖ ಸಾಗರಗಳಿವೆ. ಅವುಗಳೆಂದರೆ ಅಟ್ಲಾಂಟಿಕ್ ಸಾಗರ, ಹಿಂದೂ ಮಹಾಸಾಗರ, ಆರ್ಕಟಿಕ್ ಸಾಗರ. ಪೆಸಿಫಿಕ್ ಸಾಗರ ಶಾಂತ ಸಾಗರ, ಅತ್ಯಂತ ವಿಶಾಲ ಹಾಗೂ ಆಳವಾದ ಸಾಗರವಾಗಿದೆ. ಅಟ್ಲಾಂಟಿಕ್ ಸಾಗರ ಹೆಚ್ಚು ಜಲಸಾರಿಗೆ ಚಟುವಟಿಕೆ ಮತ್ತು ಹೆಚ್ಚು ಅಪಾಯಕಾರಿ ಸಾಗರವಾಗಿದೆ. ಅಟ್ಲಾಂಟಿಕ್ ಪ್ರಪಂಚದಲ್ಲಿ ಅತಿ ಉದ್ದವಾದ ಕರಾವಳಿ ತೀರ ಹೊಂದಿದೆ. ಹಿಂದೂ ಮಹಾಸಾಗರ ಭಾರತ ದೇಶದ ಹೆಸರನ್ನು ಒಳಗೊಂಡಿರುವ ಏಕೈಕ ಸಾಗರವಾಗಿದೆ. ಆರ್ಕಟಿಕ್ ಸಾಗರವು ಚಿಕ್ಕದಾದರೂ ಹಾಗೂ ಕಡಿಮೆ ಆಳ ಸಾಗರವಾಗಿದೆ. ಪ್ರಪಂಚದ ಎಲ್ಲ ಫರ್ಡಿನಾಂಡ್ ಮೆಗಲರನಿಂದ ಹೆಸರಿಸಲ್ಪಡಿಸಲಾಗಿದೆ. ಪೆಸಿಫಿಕ್ ಸಾಗರದ ಫಿಲಿಪ್ಪೈನ್ಸ್ ದ್ವೀಪಗಳ ಬಳಿಯಿರುವ ಮೆರಿನಾ ಕಂದರದಲ್ಲಿರುವ ಚಾಲೆಂಜರ್ 10,898 ಮೀಟರ್ ಅಥವಾ 35,755 ಅಡಿಗಳು ಪ್ರಪಂಚದಲ್ಲಿ ಅತ್ಯಂತ ಆಳವಾದ ಸಾಗರವಾಗಿದೆ. ಇದು ಫಸ್ಟ್ ಜಿಯೋಗ್ರಫಿ ಬುಕ್ಕ 6ನೇ ಪೇಜ್ನಂದು ಆದ ಮತ್ತು 8ನೇ ಕ್ಲಾಸ್ ಸಮಾಜ ವಿಜ್ಞಾನ ಬುಕ್ಕ 67ನೇ ಪುಟದಂದು ಆದ. ಇದು ಎಲ್ಲರೇ ಸ್ವಲ್ಪ ಮಿಸ್ಟೇಕ್ ಆದ್ರೆ ಕ್ಷಮಿಸಬೇಕು. ಇದರ ಬಗ್ಗೆ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ, ಓದ್ಕೋಬೋದು. ಮತ್ತು